ಗೈಸ್ ಜಿಮ್ಮಿಗೆ ಹೋಗೋಕ್ಕಿಂತ ಮುಂಚೆ ಬರೀ ಒಂದು ಲೋಟ ಹಾಲು ಕುಡಿತೀನಿ ಗುರು ಅಷ್ಟೇ. ಇನ್ನು ಮಿಕ್ಕಿದ ಏನು ಕುಡಿಯೋದೇ ಇಲ್ಲ. ಅದು ಫುಲ್ಲು ಸಪ್ಪೆ ಹಾಲು, ಯಾವ ಸಕ್ಕರೆ ಇರಲ್ಲ, ಯಾವ ಹಾರ್ಲಿಕ್ಸ್ ಇರಲ್ಲ. ಈ ರಾಮಾಚಾರಿ ಕೆಣಕೋ ಗಂಡು ಇನ್ನ ಹುಟ್ಟಿಲ್ಲ, ಇನ್ನೂ ಹುಟ್ಟಲ್ಲ. ತಗೋಲಿ ಒಂದು ಮೊಟ್ಟೆ ತಿನ್ನು. ಸಾಲವಾ ಒಂದು ಮೊಟ್ಟೆ ತಿನ್ನವಾ? ಗೈಸ್ ಜಿಮ್ಮಿಂದ ಬಂದಾಯ್ತು ಗೈಸ್. ಇವಾಗ ಜಿಮ್ಮಿಂದ ಬಂದಾದ್ಮೇಲೆ ಈಗ ಎಗ್ ತಿಂತಿದ್ದೀನಿ. ಇವತ್ತು ಸ್ಯಾಟರ್ಡೆ, ಬಟ್ ಆದರೆ ಇವತ್ತು ಎಗ್ ತಿಂತಿದ್ದೀನಿ. ಲಾಸ್ಟ್ ವ್ಲಾಗಲ್ಲಿ ಲಾಸ್ಟ್ ವ್ಲಾಗಲ್ಲಿ ಹೇಳಿದ್ದೆ ಮೊಟ್ಟೆ ವೆಜ್ಜು ಅಂತ. ಅದಕ್ಕೆ ನಾವು ಅಮ್ಮ ಹೇಳಿದರು ಏನು ಏನೋ ನೀನೇ ತಾನೇ ಹೇಳಿದ್ದು ಮೊಟ್ಟೆ ವೆಜ್ಜು ಅಂತ. ಬಯಲ್ದೆ ಮೊಟ್ಟೆ ವೆಜ್ಜಾ ನಾನ್ ವೆಜ್ಜಾ? ನಾನ್ ವೆಜ್ಜು. ಹಾಲು ವೆಜ್ಜು. ಹೆಂಗೆ ಹೇಳು? ಹಾಲು ಹಾಲಲ್ಲಿ ಮರಿ ಆಗಲ್ಲ, ಮೊಟ್ಟೆಲಿ ಮರಿ ಆಗಲ್ಲ. ಈ ಮೊಟ್ಟೆನೂ ಮರಿ ಆಗಲ್ಲ. ಈ ಫಾರಂ ಮೊಟ್ಟೆಲಿ ನಾಟಿ ಮೊಟ್ಟೆ ಅದು ನಾನ್ ವೆಜ್. ಅದು ಅದು ತಿಂತಿದ್ದೀನಿ, ನಾಟಿ ಮೊಟ್ಟೆ ತಿಂತಿದ್ದೀನ. ವೈಟ್ ಮೊಟ್ಟೆ ಎಲ್ಲ ಮರಿ ಹಾಕುತ್ತೆ ಗೈಸ್. ಅದಕ್ಕೆ ಇದು ವೆಜ್ಜು ತಿಳ್ಕೊಳ್ಳಿ ಗೈಸ್. ನಮ್ಗೆ ಆನವಿನೀಗ ಬಾ ಒಂದು ರೌಂಡ್ ಸಕಲೇಶ್ಪುರಕ್ಕೆ ಕರ್ಕೊಂಡು ಹೋಗ್ತೀನಿ ಅಂದ್ರೆ ಈಗ ಕೆ ಡ್ರಾಮಾ ನೋಡ್ಕೊಂಡು ಕೂತೋಳೆ. ಬಾ ಸಕಲೇಶ್ಪುರಕ್ಕೆ ಹೋಗಿ ಬರೋಣ. ಬಾರವಾ ನೋಡವ. ಕೋಪ ಎಷ್ಟು ಕೆಟ್ಟದ್ ಗೊತ್ತಾ? ಕೋಪದಿಂದ ಮನ್ಸು ಹಾಳಾಗುತ್ತೆ, ಕೋಪದಿಂದ ಒಂದು ರಿಲೇಶನ್ಶಿಪ್ ಹಾಳಾಗುತ್ತೆ, ಕೋಪದಿಂದ ಒಂದು ಮಕ್ಕ ಹಾಳಾಗಲ್ಲ ಕೋಪದಲ್ಲಿ. ಕೇಳಿಸ್ಕ. 5,450 ಗೈಸ್. ಹಾಗಂತ ಇವಾಗ ಒಂದು ಪಾರ್ಸಲ್ ಬಂದೈತೆ. ಏನು ಪಾರ್ಸಲ್ ಅಂದರೆ ಒಂದು ಚಪ್ಪಲ್ ಆರ್ಡ್ರ್ ಮಾಡಿದ್ವಿ ನಾನು ಮತ್ತು ನಮ್ಮಪ್ಪ ಇಬ್ಬರಿಗೂ. ಕಲರ್ ಚೇಂಜು ಬಟ್ ಡಿಸೈನ್ ಸೇಮು. ಅದು ಈಗ ಬಂದೈತಿ ಈಗ. ಸೊ ಅದು ಯಾವುದೋ ಒಂದು ವೆಬ್ಸೈಟಿಂದ ಆರ್ಡ್ರ್ ಮಾಡಿದ್ದು, ಇನ್ಸ್ಟಾಗ್ರಾಮಲ್ಲಿ ಇತ್ತಾ. ಸೊ ಅದರಿಂದ ಆರ್ಡ್ರ್ ಮಾಡಿದ್ದು. ನನ್ನ ಇಷ್ಟ. ನಿನ್ನ ಪಾಡಿ ಟಿ ವಿ ನೋಡೋ, ನನ್ನ ಕ್ಯಾಮ್ರಾ ಎಲ್ಲಾದ್ರೂ ಇಡ್ತೀನಿ. ಅಯ್ಯೋ ನಾನು ಹಿಂಗೆ ಎಲ್ಲರೂ ಮಾಡಿದ್ನಾ? ನೀರು ಹಾಕಿದ್ನಾ? ಗೈಸ್ ಇವತ್ತು ನಮ್ಮಮ್ಮ ನೀರು ದೋಸೆ ಕೊಬ್ಬರಿ ಎಣ್ಣೆಲಿ ಮಾಡೋರೆ ಅಲ್ವಾ? ಕರೆಕ್ಟೇ ತಾನೆ? ನೋಡಿ ಹೆಂಗೆ ಹೇಳಿದೆ. ನೀರು ದೋಸೆಗೆ ಶೇಂಗಾ ಚಟ್ನಿ, ಕಡಲೆ ಬೀಜ ಚಟ್ನಿ. ಅಣ್ಣ ಈ ಪ್ರಾಡಕ್ಟನ್ನೇನಾರು ರಿಟರ್ನ್ ಮಾಡ್ಬೋದಾ? ಅದು ವೆಬ್ಸೈಟಲ್ಲಿ ಮಾಡಿದ್ದು ಅಲ್ಲ. ಇವಾಗ ಏನಾದ್ರು ರಿಟರ್ನ್ ಕಳಿಸ್ಬೋದಾ? ಬೇಡ ಅಂದ್ರೆ ಈಗಲೇ ಕಳಿಸ್ಬೋದಾ? ಅದಕ್ಕೆ ಒಂದನ್ನ, ಅದು 2 ಚಪ್ಪಲ್ ಇತ್ತು, ಒಂದನ್ನ ಮಾತ್ರ ತೆಗಿತೀವಿ. ಹಂಗೆ ಕೊಡಲ್ವಾ? ಒಟ್ಟಿಗೆ 2 ಆಗೈತಿ. ಸಿಂಗಲ್ ಬಂದಿದ್ರೆ ಒಂದು ಓಪನ್ ಮಾಡಿಬಿಟ್ಟು ಕೊಡಿ. ಗೈಸ್ ಆಕ್ಚುಲಿ ನಾನು ಗ್ರೀನ್ ಕಲರ್ ತಗೊಂಡಿದ್ದು, ನಮ್ಮಪ್ಪ ಬ್ರೌನ್ ಕಲರ್ ತಗೊಂಡವ್ರೆ. ಆಕ್ಚುಲಿ ಅದು ನಾನು ಫಸ್ಟ್ ಬುಕ್ ಮಾಡೋಕ್ಕೆ ನಿನಗೆ ತೆಗೆದಿದ್ದು ಈ ಕಲರ್ನ. ಪಪ್ಪ ನನಗೆ ಇದನ್ನು ಬುಕ್ ಮಾಡುವಂತ ನೋಡ್ತಾ ಇದ್ದೆ. ಮತ್ತೆ ನೋಡಿ ಇದು ಡಿಸೈನ್ ಬೇರೆ ಕಣ್ ಮಗನೇ. ನೋಡಿ ಇದು ಒಳಗಡೆ ಹೋಗಿದೆ, ಅದರಲ್ಲಿ ಹೊರಗಡೆ ಅಂಟಿಸಿದಾರ. ಇದು ಹಂಗೈತಲ್ಲ ಪಪ್ಪ? ಸೇಮೇ. ಗೈಸ್ ನೋಡಿ ಇವಾಗ ನಾವಮ್ಮ ಏನೋ ನನ್ನನ್ನು ಎಲ್ಲಿಗೂ ಕರ್ಕೊಂಡೇ ಹೋಗಲ್ಲ, ಅದು ಇದು ಫೇಶಿಯಲ್ಲು ಏನೋ ಐಬ್ರೋ ಮಾಡ್ಸೋಕೆ ಎಲ್ಲಿಗೂ ಕರ್ಕೊಂಡೇ ಹೋಗಲ್ಲ ನನ್ನ ಮಗ ಅಂತಿದ್ರು. ಸರಿ ಬಾರಮ್ಮ ಇವಾಗ ಹೋಗೋಣ ಅಂದರೂ ಬೇಡ ಅಂತಾರೆ. ನೋಡಿ ಗೈಸ್. ಹಾಂ ಹೇಳು ಗೈಸ್. ಸೀಗೆ ಗುಡ್ಡಕ್ಕೆ ನಾನು ಹಿಮಾಲಯನ ತಗೊಂಡು ಹೋದಾದ್ಮೇಲೆ ಏನೂ ಒರೆಸಿರ್ಲಿಲ್ಲ. ಸೊ ಅದಕ್ಕೆ ಏನೋ ಕವರ್ ಏನೋ ಮಾಡಿರಲಿಲ್ಲ ಬೈಕನ್ನು. ಸೊ ಇವಾಗ ಒಂದು ರೌಂಡ್ ಈಗ ಒರೆಸ್ಬಿಟ್ಟು ಆಮೇಲೆ ಬೈಕನ್ನು ಕವರ್ ಮಾಡೋಣ. ಗೈಸ್ ನಮ್ಮ ಗಾನವಿಗೆ ಸಿಟ್ಟೀಗ ಕಡಿಮೆ ಆಗೈತೆ. ಅದಕ್ಕೆ ಈಗ ಅವಳಾಗೆ ಬಾ ಶಟಲ್ ಆಡೋಣ ಅಂತ ಕರೆದ್ಲಿ. ಈಗ ಸಿಟ್ಟು ಕಡಿಮೆ ಆಗೈತೆ ಗಾನು? ಹಾಂ
ಸಿಟ್ಟು ಯಾರು ಮಾಡ್ಕೊಂಡಿರೋದ ಹಂಗಾರೆ ಇನ್ನೂ ಸಿಟ್ಟು ಐತೆ ಅಂತ ಗೈಸ್ ನಾವು ಅಪ್ಪ ಅಲ್ಲಿ ವಾಕ್ ಮಾಡ್ತವ್ರೆ ನಾವಿಲ್ಲಿ ಬ್ಯಾಡ್ಮಿಂಟನ್ ಆಡೋಣ ನಾವಮ್ಮ ಇಲ್ಲಿ ಸುಮ್ಮನೆ ಫೋನ್ ಇಟ್ಕೊಂಡು ಕೂತವ್ರೆ ನಾವಮ್ಮ ಏನು ಆ್ಯಕ್ಟಿವಿಟಿ ಈ ಥರ ಏನೋ ಮಾಡೋದಿಲ್ಲ ಬಾ ಅತ್ಲಾಗಿ ಇದಾದ್ರೂ ಆಡೋಣ ಶಟಲ್ ಕಾಕ್ ಆಡೋಣ ಬರಮ್ಮ ಗೈಸ್ ನಾವಪ್ಪ ಬೆಳಗ್ಗೆಯನ್ನು ಒಂದು ದಮ್ ಹೊಡೆದಿದ್ರು ಇವಾಗ ವಾಕ್ ಮಾಡಾದ್ಮೇಲೆ ಮತ್ತೊಂದು ಸಿಗರೇಟ್ ತರಿಸ್ಕೊಂಡು ಈಗ ಇಲ್ಲ ಪಾಪ ತೋರಿಸಿ ಪಾಪ ನೋಡಿ ಪ್ಲೇಟ್ ಚೇಂಜ್ ಮಾಡ್ತವ್ರೆ ಇಲ್ಲ ಪಾಪ ಆಯ್ತಾ ಅಲ್ಲೇ ಅಲ್ಲೇ ಸಿಗರೇಟ್ ಐತೆ ಆಯ್ತು ಕೂಡ ಹೋಗಲಿ ಮನೆಗೆ ಕೊಡ್ತೀನಿ ಗನ್ ಇಸ್ಕಾಗನ್ ಸಿಗರೇಟಾ ಸೇರ್ಬೇಕು ನೀನು ಹಂಗೆ ವಾಪಸ್ ಕೊಡೋದು ನೀನೇ ನಾಳೆ ಹೋಗ್ತೀನಿ ಅಂಕಲ್ 3 ತಗೊಂಡಿದ್ದೀನಿ ಗೈಸ್ ನಮ್ಮ ಗಾನವಿ ನೋಡಿ ಇಲ್ಲಿ ಅವಾಗ್ಲಿಂದ ಇಲ್ಲೇ ಕೂತವಳೆ ಅದು ಸೊಳ್ಳೆ ಎಲ್ಲ ಕಡಿಸ್ಕೊಂಡು ಮೆಡಿಟೇಷನ್ ಮಾಡ್ತಿದ್ದ ನಮ್ಮ ಗಾನವಿ ನಾನು ಬಂದ ತಕ್ಷಣನೇ ಏನು ತಂದಿಲ್ವಾ ಅಂದ್ಲು ಅವಳಿಗಂತೇನೆ ನಾನು ತಂದಿದ್ದೀನಿ ಏನು ಗೆಸ್ ಮಾಡಿ ನೀನು ನೋಡೋಣ ಏನು ಇಲ್ಲ ಅಲ್ಲಿಲ್ಲ ಬಟ್ ಇಲ್ಲಿದೆ ನಿಂಬೆಣ್ಣು ಬಾ ನಿಂಬೆಣ್ಣು ಚಾಲೆಂಜ್ ಮಾಡೋಣ ಅದು ಮಾಡಕ್ ತಂದ ಇನ್ನೇನ್ ಮಾಡ ಎಲ್ಲರೂ ಹಿಂಗ ಅದೇ ಅಂತೇವಿ ಇಲ್ಲ ಕಂಟ್ರೋಲ್ ಮಾಡಬಹುದು ಬಾ ಅದೇ ಚಾಲೆಂಜ್ ಬಾರಲ್ಲೇ ಬೇಗ ಈಗ ಏನ್ ಗಾನಗ್ ಮ್ಯಾಗಿ ಮಾಡ್ಕೊಡಲ್ವಾ ಇದ್ ಮಾಡ್ತೀನಿ ಅಡಿಗೆ ಮಾಡಿಲ್ವಾ ಈಗ ಅಲ್ಲ ಪಾಪ ಗಾನವಿನೇ ಕೇಳಿದ್ದಮ್ಮ ಏನ್ ನಾಟಕ ಆಡ್ತೀನಿ ಗಾನು ನೀನ್ ಕೇಳ್ದ ಇಲ್ವೋ ಆಗ್ಲಿ ನಾಳಿಕದು ನಾಳೆ ಭಾನುವಾರ ಚಿಕನ್ ಮಾಡ್ತೀಯ ಪಾಪ ಮಾಡ್ಕೊಡು ಅವಳು ಕೇಳೋದೇ ಅಪರೂಪ ಗಾನವಿ ಪಾಪ ಮಾಡ್ಕೊಡು ಗಾನ ನಿಂಗ್ ತಿನ್ನಂಗಾಗಿಲ್ವಾ ನಿಜ ಒಪ್ಕೋ ಆಯ್ತಾ ಪಾಪ ಮಾಡ್ಕೊಳ ಅಮ್ಮ ಮಾಡಕ್ ಬರಲ್ಲ ಕಣಮ್ಮ ನಾ ಮಾಡಿರ್ ಮುದ್ದೆ ಬರಲ್ಲ ಕಣಮ್ಮ ಸುಮ್ ವೇಸ್ಟ್ ಆಗುತ್ತೆ ಕಣಮ್ಮ ಗೈಸ್ ನಮ್ಮ ಅಮ್ಮಂಗೆ ಇನ್ನೇನ್ ಮತ್ತೆ ಗೈಸ್ ನಮ್ಮ ಅಮ್ಮಂಗೆ ಮ್ಯಾಗಿ ಮಾಡ್ಕೊಡು ಪಾತ್ರೆ ನಾನೇ ತೊಳಿತೀನಿ ಅಂತಿದ್ದೀನಿ ಅಮ್ಮ ನಮಗ್ ಮಾಡಕ್ ಬರಲ್ಲ ಮುದ್ದೆ ಆಗುತ್ತೆ ಮತ್ ಸುಮ್ನೆ ಎಸ್ಯನ ಮತ್ತೆ ಮ್ಯಾಗಿನ ತಿನ್ನಂಗ ಆಗೈತೆ ಇವತ್ತು ಶನಿವಾರ ಬೇರೆ ನಾನ್ ವೆಜ್ ಐತಾ ಅಲ್ಲ ಪಾಪ ಗಾನಗ್ ನಾನು ಹೇಳ್ತಿರೋದಮ್ಮ ಇಲ್ಲ ಏನಿಲ್ಲ ಹಂಗೆ ಹಿಂಡ್ಲ ನಾನೇ ನಿಮ್ ಕೈಯಲ್ಲಿ ಏನ್ ಬೇಡ ಅಥವಾ ಒಂದ್ ಲೋಟಕ್ಕೆ ಹಿಂಡ್ಕೊಳ್ಳೋಣ ಬೆಸ್ಟ್ ಲೋಟದಿಂದ ಹಂಗೆ ಡೈರೆಕ್ಟ್ ಬೇಡ ಬೇಡ ಲೋಟ ತರ್ತೀನಿ ತಾಳು ಒಂದ್ ನಿಮಿಷ ಖಾಲಿ ಇದೆ ಕುಡಿದ್ರೆ ನೀನೇನ್ ಕೊಡ್ತೀಯಾ ನಿಂಗೆ ಇದ್ ಮಾಡು ನೀನ್ ಎಕ್ಸ್ಪ್ರೆಷನ್ ಕೊಡಬಾರ್ದು ಆಯ್ತಾ ಎಕ್ಸ್ಪ್ರೆಷನ್ ಕೊಟ್ರೆ ನೀನು ಔಟು ಒಂಚೂರು ಕೊಡಬಾರ್ದು ಆಯ್ತಾ ಕೆಲ್ಸಕ್ಕ ಎಕ್ಸ್ಪ್ರೆಷನ್ ಕೊಡಲಿಲ್ಲ ಅಂದರೆ ನೀನು ಫೇಶಿಯಲ್ಲು ಐಬ್ರೋ ನಿನಗೇನಾರು ಮಾಡಿಸ್ತೀನಿ ಗಾನವಿಗೆ ಹೇರ್ ಕಟ್ ಮಾಡಿಸ್ತೀನಿ ಆಯ್ತಾ ಹ್ಞೂ ಬೇಗ ಅದು ಹುಳಿ ಅಂಶನೇ ಹೋಗುತ್ತೆ ನೀನು ಹಂಗೆ ಆಡ್ಸಿದ್ರೆ ಬೇಗ ಹ್ಞೂ ಅಮ್ಮ ಇದು ವರ್ಕೌಟ್ ಆಗಲ್ಲ ಎಕ್ಸ್ಪ್ರೆಷನ್ ಕೊಟ್ಟೆ ಬಿಡು ಕೊಟ್ನವಾ ಇಲ್ಲ ಗೈಸ್ ಇದು ರಸ ಹಂಗೆ ಕುಡಿಬಾರ್ದು ನಿಂಬೆಣ್ಣೆ ತಿನ್ಬೇಕು ಕಣಮ್ಮ ನಿಜ ಕಣಮ್ಮ ಇದು ಸರಿ ಅಲ್ವಾ ಗಾನು ಗಾನು ಕೊಟ್ಲು ಎಕ್ಸ್ಪ್ರೆಷನ್ ಕೊಟ್ಲು ತಾನೆ ಅಮ್ಮ ಎಕ್ಸ್ಪ್ರೆಷನ್ ಕೊಟ್ಲು ತಾನೆ ನಿಜ ಹೇಳು ಕೊಟ್ಟೆ ಬಾ ನೀನು ಎಕ್ಸ್ಪ್ರೆಷನ್ ಕುಡಿ ನನಗೆ ಹೇಳ್ತಿದ್ದೆ ಕುಡಿ ಅಲ್ಲಿಗೆ ಯಾರು ಏನ್ ಗೊತ್ತಾ ಇದ್ರಲ್ಲಿ ಏನ್ ಗೊತ್ತಾ ಹುಳಿ ಏನ್ ಅನ್ಸ್ತಾನೆ ಇಲ್ಲ ಅದು ನಿಂಬೆಹಣ್ಣು ತಿನ್ಬೇಕಿತ್ತು ನಾವು
ನೆಕ್ಸ್ಟ್ ಜೊತೆಗೆ ಗೈಸ್ ನೀವು ಕಮೆಂಟ್ ಮಾಡ್ರಿ ಗೈಸ್, ಯಾರು ಕಮೆಂಟೇ ಮಾಡಲ್ಲ ಬ್ರೋ ಈ ಚಾಲೆಂಜ್ ಮಾಡಿ ಆ ಚಾಲೆಂಜ್ ಮಾಡಿ ಅಂತ. ಅವಾಗ ನಂಗೂ ಒಂದು ಐಡಿಯಾ ಬರುತ್ತೆ, ಅವಾಗ ನಾನು ಆ ಚಾಲೆಂಜ್ ಮಾಡ್ಬೋದು. ಬಟ್ ನಲ್ಲಿ ಫ್ಯಾಮಿಲಿ ಎಲ್ಲರೂ ಮಾಡೋ ಅಂತ ಚಾಲೆಂಜ್ ಕಮೆಂಟ್ ಮಾಡಿ ಗೈಸ್. ಮ್ಯಾಗಿ ನಮ್ಮಮ್ಮ ಮಾಡಿಕೊಟ್ರು. ಓಕೆ ಗೈಸ್, ವ್ಲಾಗ್ನ ಎಂಡ್ ಮಾಡ್ತೀನಿ ಗೈಸ್. ಈ ಚಾಲೆಂಜ್ ಹೆಂಗ ಅನ್ನಿಸ್ತು ಕಮೆಂಟ್ ಮಾಡಿ. ಜೊತೆಗೆ ನೀವು ಯಾವ್ದಾದ್ರು ಚಾಲೆಂಜ್ ಕೊಡಿ ಫ್ಯಾಮಿಲಿ ಜೊತೆ ಮಾಡೋ ಅಂಥದ್ದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ಮತ್ತೆ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ. ಬಾಯ್ ಬಾಯ್.